ಜಡ್ಜ್ಮೆಂಟ್ ಕೊಡ್ತಾರೆ, ಏನು ಪ್ರೊಸೆಷನ್ ಮಾಡಬೇಕು, ಮತ್ತೆ ಇದರಿಂದ ನಮ್ಮ ಕಾನೂನನ್ನ ಹೇಗೆ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಜನರಿಗೆಲ್ಲ ಗೊತ್ತಾಗಬೇಕು ಅಂತ ಹೇಳಿದ್ದಾರೆ. ಮತ್ತೆ ನನಗೆ ಉತ್ತರ ಪ್ರದೇಶದ ಕೋರ್ಟ್ ಮೇಲೆ ನಮ್ಗೆಲ್ಲ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ ನನ್ನ ಮಗುವನ್ನ ಯಾರಿಗಾದ್ರೂ ನೋಡ್ಕೊಳ್ಳೋ ವ್ಯಕ್ತಿಗಳಿಗೆ ಕೊಟ್ಬಿಡಿ ಅಂತ ತಿಳಿಸಿದ್ದಾರೆ. ಮತ್ತೆ ಇದೆಲ್ಲ ಆದ್ಮೇಲೆ ನನ್ನ ಮಗು ಮೇಲೆ ಮತ್ತೆ ನಮ್ಮ ತಂದೆ ತಾಯಿ ವಿರುದ್ಧ ನಿಖಿತ ಅವರ ತಾಯಿ ಮತ್ತೆ ಅವಳ ಎಫ್ಐಆರ್ ಹಾಕಿದ್ದಾರೆ. ಸುಪ್ರೀಂ